ರೇಷ್ಮೆ ದಾರ ಈ ಥರ ತಗೊಳ್ಬೇಕು. ಮತ್ತು ಅದನ್ನು ಒಂದು ಎಂಡ್ ಈ ಥರ ನಾವು ಫ್ರಿಂಟ್ ತಗೊಂಡು ಅದನ್ನು ಈ ಥರ ಟ್ವಿಸ್ಟ್ ಮಾಡಬೇಕು. ಟ್ವಿಸ್ಟ್ ಮಾಡಿ ಈ ಗ್ಯಾಪಲ್ಲಿ ಇದು ಎಷ್ಟು ಉದ್ದ ಇದೆ ಇದನ್ನು ಎಕ್ಸಾಕ್ಟ್ ಹಾಫ್ ಮಾಡಬೇಕು. ಈ ಥರ ಇಲ್ಲಿ ನಮಗೆ ಯು ಶೇಪ್ ಥರ ಸಿಗ್ತದೆ. ಅದನ್ನು ಆಗ ನಾವು ಮಾಡಿಟ್ಟ ಹೋಲ್ ಉಂಟಲ್ಲ ಅದರ ಒಳಗಡೆ ಹೀಗೆ ಹಾಕಬೇಕು. ಹೀಗೆ ಹಾಕಿ ಇದರ ಈ ಎಂಡನ್ನು ಇದರ ಒಳಗೆ ಹಾಕಿ ಇದನ್ನು ಎಳಿಬೇಕು. ಸೊ ಫಸ್ಟ್ ಹಾಫ್ ಕೆಲಸ ಮುಗಿಯಿತು. ಇದರಿಂದ ಒಂದು ನೂಲು ತೆಗಿಬೇಕು. ಇದನ್ನು ಇದರ ಒಳಗಡೆಯಿಂದ ತಂದು ಈ ಗಂಟು ಈ ರೇಷ್ಮೆ ದಾರದ ಮೇಲೆ ಬರಬೇಕು ಮತ್ತು ಇದನ್ನು ಎಳಿಬೇಕು. ಒಂದೊಂದು ಸತಿ ಒಂದು ಗಂಟು ಸಾಕಾಗೋದಿಲ್ಲ, ಎರಡು ಅದಕ್ಕೆ ಹಾಕಿದರೆ ಅದು ಗಟ್ಟಿ ಆಗ್ತದೆ, ನಮಗೆ ಧೈರ್ಯ ಆಗ್ತದೆ. ನೋಡಿ ಈಗ 2 ಗಂಟೆ ಹಾಕಿದಾಗ ಒಳ್ಳೆ ಗಟ್ಟಿ ಆಯಿತು. ಇನ್ನು ನಾವು ಇದನ್ನು ಸರಿಯಾಗಿ ಕಟ್ ಮಾಡಿಕೊಳ್ಬೇಕು. ಶಾರ್ಪ್ ಇದ್ದರೆ ಕತ್ತರಿ ನೀಟಾಗಿ ಬರ್ತದೆ. ನೋಡಿ ರಕ್ಷೆ ರೆಡಿ ಆಯಿತು. ನಾನು ಕೂಡ ಇದು ಫಸ್ಟ್ ಮಾಡ್ತಿರೋದು.